ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು RCB ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಅಂತ ಹೇಳಬೇಕು. ಅನುಜ್ ರಾವತ್ ಬೆಂಕಿ ಬ್ಯಾಟಿಂಗ್ ಆಡಿದ್ರೆ ಮತ್ತು DK ಅವರು ಕೂಡ ಬೆಂಕಿ ಬ್ಯಾಟಿಂಗ್ ಆಡಿದ್ರೆ ಅಂತ ಹೇಳಬೇಕು. ಯಾವ ರೀತಿ ಆಟ ಆಡಿದ್ರೆ ಇಬ್ಬರಲ್ಲೂ ಕೂಡ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡದಕ್ಕೆ ಕಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು, ಸಬ್ಸ್ಕ್ರೈಬ್ ಆದ್ರೆ. ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರಿನೇನು IPL ಕೆಲವೇ ದಿವಸದಲ್ಲಿ ಶುರು ಆಗುತ್ತೆ ಅಂತ ಹೇಳಬೇಕು. ನಮ್ಮ RCB ಆಟಗಾರರು ಆಲ್ರೆಡಿ ತಯಾರಿನ ಶುರು ಮಾಡ್ಕೊಂಡಿದ್ದಾರೆ ಅಂತ ಹೇಳಬೇಕು. RCB ಹವಾಯಿನ ಫುಲ್ ಜೋರಾಗುತ್ತೆ ಅಂತ ಹೇಳಬೇಕು. ಕಿಂಗ್ ಕೊಹ್ಲಿ ಬರೋದೊಂದು ಬಾಕಿ ಅಂತ ಹೇಳಬೇಕು. ಅವರು ಕೂಡ 17ನೇ ತಾರೀಕು ಹೊತ್ತಿಗೆ ಬರ್ತಾರೆ ಅಂತ ಅಪ್ಡೇಟ್ ಇದೆ ಅಂತ ಹೇಳಬೇಕು. ಯಾವಾಗ ಬರ್ತಾರೆ ಬಂದ ತಕ್ಷಣ ವಿಡಿಯೋ ಮಾಡಿ ತಿಳಿಸಿ ಅಂತ ಹೇಳಬೇಕು. ಆ ವಿಡಿಯೋ ನೋಡೋಕಾರ ಒಂದು ವಿಡಿಯೋಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಆಗಿರು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಮತ್ತೆ ವಿಡಿಯೋ ಒಂದು ಲೈಕ್ ಮಾಡಿ. ಮತ್ತು ಅನುಜ್ ರಾವತ್ ಯಾವ ರೀತಿ ಬ್ಯಾಟಿಂಗ್ ಆಡಿದ್ರು, ದಿನೇಶ್ ಕಾರ್ತಿಕ್ ಯಾವ ರೀತಿ ಬ್ಯಾಟಿಂಗ್ ಆಡಿದ್ರು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು. ಅನುಜ್ ರಾವತ್ ಅವರು ಕಮ್ ಬ್ಯಾಕ್ ಮಾಡಲೇಬೇಕು. ಈ ವರ್ಷ ಪ್ಲೇಯಿಂಗ್ ಲೆವೆಲ್ ಚಾನ್ಸ್ ಸಿಗಬೇಕು ಅಂತಾರೆ, ಬೆಂಕಿ ಬ್ಯಾಟಿಂಗ್ ಆಡಲೇಬೇಕು ಅಂತ ಹೇಳ್ತೀನಿ. ಯಾಕಂದರೆ RCB ಬ್ಯಾಟಿಂಗ್ ನೆನಪಿದೆ ಅಂತ ಹೇಳಬೇಕು. ಮತ್ತು ದಿನೇಶ್ ಕಾರ್ತಿಕ್ ಅವರು ಕೂಡ ಬೆಂಕಿ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳಬೇಕು. ಅವರು ಕಡೆ ವರ್ಷ ಅಂತಲೂ ಕೂಡ ಹೇಳಿದ್ದಾರೆ ಅಂತ ಹೇಳಬೇಕು. ಯಾವ ರೀತಿ ಆಟ ಆಡ್ರಪ್ಪ ದಿನೇಶ್ ಕಾರ್ತಿಕ್ ಅಂತಂದ್ರೆ ಗುರು, ಕೇವಲ 30 ಬಾಲಲ್ಲಿ 78 ರನ್ಸ್ ಹೊಡಿಸಿದ್ರು ಅಂತ ಹೇಳಬೇಕು. ನಾಟ್ ಔಟ್ ಆಗಿ ಉಳ್ಕೊಂಡ್ರು ಅಂತ ಹೇಳಬೇಕು. ಮತ್ತು ಅನುಜ್ ರಾವತ್ ಅವರು ಗುರು 48 ಬಾಲಲ್ಲಿ 80 ರನ್ಸ್ ಹೊಡಿಸಿದ್ರು ಅಂತ ಹೇಳಬೇಕು. ಚೆನ್ನಾಗಿ ಆಟ ಆಡಿದ್ರು ಅಂತ ಹೇಳಬೇಕು ಇಬ್ಬರಲ್ಲೂ ಕೂಡ. ಮತ್ತು ಇನ್ನು ಬೌಲಿಂಗಲ್ಲಿ ಮಿಂಚಿದ್ದು ನಮ್ಮ ಕನ್ನಡಿಗ ವಿಜಯ್ ವೈಶಾಖ್ ಅವರು 1 ವಿಕೆಟ್ನ ಕಿತ್ತರು ಅಂತ ಹೇಳಬೇಕು. ಅಷ್ಟೇ ನಮಗೂ ಕೂಡ ರಿಪೋರ್ಟ್ ಸಿಕ್ಕಿರೋದು ಅಂತ ಹೇಳ್ತೀನಿ ಗುರು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋ ಒಂದು ಲೈಕ್ ಮತ್ತು ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿ. ಮತ್ತು ವಿರಾಟ್ ಕೊಹ್ಲಿ ಅವರು ಯಾವಾಗ ಬರ್ತಾರೆ ಕೂಡ ಹೇಳಿದ್ರೆ 17ನೇ ತಾರೀಕು ಹೊತ್ತಿಗೆ ವಿರಾಟ್ ಕೊಹ್ಲಿ ಅವರು ಕೂಡ ಬಂದು ಎಂಟ್ರಿ ಕೊಡ್ತಾರೆ RCB ಪ್ರಾಕ್ಟೀಸ್ ಕ್ಯಾಂಪ್ಗೆ ಅಂತ ಹೇಳಬೇಕು. ಇನ್ನೇನು ಅನ್ಬಾಕ್ಸ್ ಇವೆಂಟು 19 ತಾರೀಕು ನಡೆಯುತ್ತೆ ಅಂತ ಹೇಳಬೇಕು. ಅದರೊತ್ತಿಗೆ ಬರ್ತಾರೆ ಒಟ್ಟು ವಿರಾಟ್ ಕೊಹ್ಲಿ ಅಂತ ಹೇಳಬೇಕು. ಆಲ್ರೆಡಿ ಬೇರೆ ಆಟಗಾರರು ಕೂಡ ಎಲ್ಲರೂ ಕೂಡ ಬಂದು ಪ್ರಾಕ್ಟೀಸ್ ಕ್ಯಾಂಪ್ಗೆ ಜಾಯಿನ್ ಆಗಿದೆ ಅಂತ ಹೇಳಬೇಕು. ವಿರಾಟ್ ಕೊಹ್ಲಿ ಅನುಷ್ಕಾಗೂ ಕೂಡ ಗಂಡು ಮಗು ಆಗಿರೋ ಕಾರಣದಾಗಿ ಸ್ವಲ್ಪ ಲೇಟಾಗಿ ಬರ್ತಾರೆ ವಿರಾಟ್ ಕೊಹ್ಲಿ ಅಂತ ಹೇಳಬೇಕು. ಇನ್ನೇನು ವಿರಾಟ್ ಕೊಹ್ಲಿ ಬತ್ತು ಅಂದರೆ RCB ಅವು ಫುಲ್ ಜೋರಾಗುತ್ತೆ ಅಂತ ಹೇಳ್ತೀನಿ. ನೀವಂದ್ರೆ ಕಮೆಂಟ್ ಮಾಡಿ. ಸಿಗೋದು ಎಷ್ಟು ಬಂದು ನಮಸ್ಕಾರ. ಜೈ RCB. ಸರಿ ಕಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ. ಸಿ ಸೋನ್ ಟಾಟಾ ಬಾಯ್ ಬಾಯ್ ಗುರು.